T20 ವರ್ಲ್ಡ್ ಕಪ್ಗಾಗಿ ಭಾರತಕ್ಕೆ ಬರಲ್ವಂತೆ ಪಾಕಿಸ್ತಾನ. ಅಯ್ಯೋ ನಿಮ್ಮ ದರಿದ್ರ ಕಾಲುಗಳು ನಮ್ಮ ಮಣ್ಣಿಗೆ ಸೋಕಿಸೋ ಆಸೆ ನಮಗೂ ಇಲ್ಲ. ಬರ್ತಿದ್ರೆ ಬನ್ನಿ, ಇಲ್ಲ ನಾಯಿ ಬಾಲ ಕುದುರೆ ಜುಟ್ಟು. ನಿಮ್ಮಂತಹ ಉಗ್ರಗಾಮಿಗಳಿಗೆ ಇನ್ವಿಟೇಷನ್ ಕೊಟ್ಟು ನಮ್ಮ ದೇಶಕ್ಕೆ ಕರೆಸಿಕೊಂಡು ಆಟ ಆಡಿಸೋ ದರ್ದು ನಮಗೂ ಇಲ್ಲ. ಬಂದ್ರೆ ಬರ್ತಾ, ಹೋದ್ರೆ ಟಾಟಾ ಅಷ್ಟೇ. ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ಈಗಾಗಲೇ ತಮ್ಮ ಆಟ ಏನು ಅಂತ ಏಷ್ಯಾ ಕಪ್ ಟ್ರೋಫಿಯಲ್ಲಿಯೇ ತೋರಿಸಿದ್ದಾಗಿದೆ. ನಮ್ಮ ಟೀಮ್ ಜೊತೆ ನೀವುಗಳು ಆಟ ಆಡಿ ಏನೋ ದೊಡ್ಡದಾಗಿ ವರ್ಲ್ಡ್ ಕಪ್ ಗೆಲ್ಲೋದು ಅಷ್ಟೇ ಕೇಳಿದೆ. ನಿಮ್ಮ ಇಂತಹ ಗೊಡ್ಡು ಬೆದರಿಕೆಗಳನ್ನು ನಮಗೆ ತೋರಿಸೋಕೆ ಬರಬೇಡಿ. ಈಗಾಗಲೇ T20 ವಿಶ್ವಕಪ್ 2026ರ ಸಿದ್ಧತೆಗಳು ಶುರುವಾಗಿದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಈ ಒಂದು ಟೂರ್ನಿಯನ್ನು ಆಯೋಜಿಸಲಿದ್ದಾರೆ. ಫೆಬ್ರವರಿ 7ರಿಂದ ಈ ಟೂರ್ನಿ ಶುರುವಾಗಲಿದೆ. ಈ ಪಂದ್ಯಾವಳಿಗಾಗಿ ಈಗಾಗಲೇ ಸ್ಥಳಗಳನ್ನು ನಿಗದಿ ಮಾಡಲಾಗಿದೆ. ಅದರಂತೆ ಭಾರತದಲ್ಲಿ 5 ಸ್ಟೇಡಿಯಂನಲ್ಲಿ ಮ್ಯಾಚ್ಗಳನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ. ಇನ್ನು ಶ್ರೀಲಂಕಾದ 3 ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯಲಿದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಎಲ್ಲ ಪಂದ್ಯಗಳನ್ನು ಶ್ರೀಲಂಕಾದಲ್ಲೇ ಆಯೋಜಿಸಲು ನಿರ್ಧರಿಸಲಾಗಿದೆ. 2024ರಿಂದ 2027ರವರೆಗಿನ ICC ಇವೆಂಟ್ಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳನ್ನು ತಟಸ್ಥ ಸ್ಥಳಗಳಲ್ಲಿ ನಡೆಸಲಾಗುವುದು ಎಂದು ICC ಈ ಹಿಂದೆ ದೃಢಪಡಿಸಿತ್ತು. ಅದರಂತೆ ಮುಂಬರುವ T20 ವಿಶ್ವಕಪ್ನ ಭಾರತ ಮತ್ತು ಪಾಕ್ ಪಂದ್ಯ ಕೊಲಂಬೋದ ಆರ್ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ನಡೆಯುವುದು ಬಹುತೇಕ ಖಚಿತವಾಗಿದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ ಆಡಲಿರುವ ಎಲ್ಲ ಪಂದ್ಯಗಳು ಶ್ರೀಲಂಕಾದ 3 ಸ್ಟೇಡಿಯಂಗಳಲ್ಲೇ ನಡೆಯಲಿದೆ. ಇದಕ್ಕೆ ಮುಖ್ಯ ಕಾರಣ ಭಾರತವು ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡದಿರುವುದು. 2025ರ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಆತಿಥ್ಯ ವಹಿಸಿತ್ತು. ಇದಾಗಿಯೂ ಪಾಕ್ನಲ್ಲಿ ಟೂರ್ನಿ ಆಡಲು BCCI ನಿರಾಕರಿಸಿತ್ತು. ಹೀಗಾಗಿ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿಯನ್ನು ಆಯೋಜಿಸಲಾಗಿತ್ತು. ಅದರಂತೆ ಭಾರತದ ಪಂದ್ಯಗಳನ್ನು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಸಲಾಗಿತ್ತು. ಇತ್ತ ಭಾರತ ತಂಡವು ಪಾಕಿಸ್ತಾನದಲ್ಲಿ ICC ಟೂರ್ನಿ ಆಡಲು ನಿರಾಕರಿಸಿದ್ದರಿಂದ ಮುಂದೆ ಪಾಕ್ ತಂಡ ಕೂಡ ಭಾರತದಲ್ಲಿ ICC ಟೂರ್ನಿ ಆಡುವುದಿಲ್ಲ ಎಂದು ತಿಳಿಸಿತ್ತು. ಈ ಬೇಡಿಕೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಒಪ್ಪಿಗೆ ನೀಡಿದ್ದರಿಂದ ಚಾಂಪಿಯನ್ಸ್ ಟ್ರೋಫಿಯನ್ನು ಹೈಬ್ರಿಡ್ ಮಾದರಿಯಲ್ಲಿ ಆಯೋಜಿಸಲಾಗಿತ್ತು. ಇದೀಗ ಈ ಒಪ್ಪಂದದ ಪ್ರಕಾರ T20 ವಿಶ್ವಕಪ್ನ ಪಾಕಿಸ್ತಾನ ತಂಡದ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಯೋಜಿಸಲಾಗುತ್ತಿದೆ. ಇನ್ನು ಸೆಮಿಫೈನಲ್, ಫೈನಲ್ ಪಂದ್ಯಗಳು ಶಿಫ್ಟ್ ಆಗಲಿದ್ದು ಪಾಕಿಸ್ತಾನ ತಂಡವು ಸೆಮಿಫೈನಲ್ವರೆಗೆ ಏನಾದರೂ ಪ್ರವೇಶ ಕೊಟ್ಟರೆ ಈ ಮ್ಯಾಚ್ ಶ್ರೀಲಂಕಾದಲ್ಲಿ ನಡೆಯಲಿದೆ. ಹಾಗೆಯೇ ಫೈನಲ್ಗೆ ತಲುಪಿದ್ರು 2026ರ T20 ವಿಶ್ವಕಪ್ ಅನ್ನು ಶ್ರೀಲಂಕಾದಲ್ಲಿ ಆಯೋಜಿಸಲಾಗುವುದು ICC ತಿಳಿಸಿದೆ. ಇನ್ನು ಪಾಕ್ ತಂಡ ನಾಕ್ಔಟ್ ಹಂತಕ್ಕೇರದಿದ್ದರೆ ಫೈನಲ್ ಮ್ಯಾಚ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. T20 ವಿಶ್ವಕಪ್ ಪಂದ್ಯಗಳು ನಡೆಯುವ ನಗರಗಳು ಯಾವ್ಯಾವು ಅಂತ ತಿಳಿಸ್ತಾ ಹೋಗ್ತೇನೆ. ಒಂದು ಮುಂಬೈನಲ್ಲಿ ವಾಂಖೇಡೆ ಸ್ಟೇಡಿಯಂ, ಇನ್ನು ದೆಹಲಿಯಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ, ಕೋಲ್ಕತ್ತಾದಲ್ಲಿ ಈಡನ್ ಗಾರ್ಡನ್ ಸ್ಟೇಡಿಯಂ, ಇನ್ನು ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇನ್ನು ಚೆನ್ನೈನಲ್ಲಿ ಚಪಾಕ್ ಸ್ಟೇಡಿಯಂ, ಕೊಲಂಬೋದಲ್ಲಿ ಶ್ರೀಲಂಕಾ, ಪಲ್ಲೇಕೆಲ್ಲೆ ಶ್ರೀಲಂಕಾ, ದಂಬುಲಾ ಶ್ರೀಲಂಕಾ. ಇದನ್ನು ಓದಿ. ಇನ್ನು T20 ವಿಶ್ವಕಪ್ದಲ್ಲಿ ಕಣಕ್ಕಿಳಿಯುವ ತಂಡಗಳು ಯಾವ್ಯಾವು ಅಂದರೆ ಭಾರತ, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ್, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಐರ್ಲೆಂಡ್, ನ್ಯೂಜಿಲ್ಯಾಂಡ್, ಅಫ್ಘಾನಿಸ್ತಾನ್, ಸೌತ್ ಆಫ್ರಿಕಾ, USA, ಕೆನಡಾ, ನೆದರ್ಲ್ಯಾಂಡ್ಸ್, ಇಟಲಿ, ನಮೀಬಿಯಾ, ಜಿಂಬಾಬ್ವೆ, ನೇಪಾಳ್, ಒಮಾನ್, UAE 20 ತಂಡಗಳ T20 ವಿಶ್ವಕಪ್ಗಳಿವು. ಇನ್ನು 20 ತಂಡಗಳ T20 ವಿಶ್ವಕಪ್ನ ಸೆಮಿಫೈನಲ್ಗೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣ ಮತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣವನ್ನು ಆಯ್ಕೆ ಮಾಡಲಾಗಿದೆ ಎಂದು ಕ್ರಿಕ್ ಬಜ್ ವರದಿ ಬಹಿರಂಗವನ್ನು ಪಡಿಸಿದೆ. ಹಾಗೆಯೇ ಮತ್ತೊಂದು ಸೆಮಿಫೈನಲ್ಗಾಗಿ ಕೊಲಂಬೋದ ಕ್ರೀಡಾಂಗಣವನ್ನು ಸಹ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಕಾರಣ ಪಾಕಿಸ್ತಾನವು ತನ್ನ ಎಲ್ಲ ಟೂರ್ನಮೆಂಟ್ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಡಲಿದೆ. ಶ್ರೀಲಂಕಾ ಅಥವಾ ಪಾಕಿಸ್ತಾನ ಸೆಮಿಫೈನಲ್ ತಲುಪಿದರೆ ಈ ಎರಡೂ ತಂಡಗಳು ತಮ್ಮ ಪಂದ್ಯಗಳನ್ನು ಕೊಲಂಬೋದಲ್ಲಿ ಆಡುತ್ತವೆ ಎಂದು ICC ಮತ್ತು BCCI ಒಪ್ಪಂದಕ್ಕೆ ಬಂದಿವೆ. ಪಾಕಿಸ್ತಾನ ತಂಡ ಫೈನಲ್ ತಲುಪಿದರೆ, ಆದಾಗ್ಯೂ ಈ ಎರಡೂ ತಂಡಗಳಲ್ಲಿ ಯಾವ ತಂಡವು ಸೆಮಿಫೈನಲ್ ತಲುಪದಿದ್ದರೆ ಎರಡೂ ಸೆಮಿಫೈನಲ್ ಪಂದ್ಯಗಳು ಕೋಲ್ಕತ್ತಾ ಮತ್ತು ಅಹಮದಾಬಾದ್ನಲ್ಲಿ ನಡೆಯುತ್ತವೆ ಎಂಬುದು ಸ್ಪಷ್ಟವಾಗಿದೆ. ಫೈನಲ್ಗೆ ಸಂಬಂಧಿಸಿದಂತೆ ಅದರ ಸ್ಥಳವನ್ನು ಇನ್ನೂ ನಿರ್ಧರಿಸಲಾಗಿಲ್ಲ. ಪ್ರಶಸ್ತಿ ಪಂದ್ಯವನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಆದಾಗ್ಯೂ ಪಾಕಿಸ್ತಾನ ತಂಡ ಸೆಮಿಫೈನಲ್ ತಲುಪಿದರೆ ಪಂದ್ಯವನ್ನು ಕೊಲಂಬೋದಲ್ಲಿ ನಡೆಸಲಾಗುತ್ತದೆ. ತಲಾ 5 ತಂಡಗಳ 4 ಗುಂಪು ಸ್ಥಳಗಳ ವಿಷಯದಲ್ಲಿ T20 ವಿಶ್ವಕಪ್ ಪಂದ್ಯಗಳನ್ನು ಭಾರತದ ದೆಹಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ ಮತ್ತು ಅಹಮದಾಬಾದ್ನಲ್ಲಿ ನಡೆಸಲಾಗುವುದು. ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ 2 ಮತ್ತು ಕ್ಯಾಂಡಿಯಲ್ಲಿ 1 ಕ್ರೀಡಾಂಗಣವನ್ನು ವಿಶ್ವಕಪ್ಗಾಗಿ ಆಯ್ಕೆ ಮಾಡಲಾಗಿದೆ.
ಸ್ವರೂಪಕ್ಕೆ ಸಂಬಂಧಿಸಿದಂತೆ ಪಂದ್ಯಾವಳಿಯನ್ನು 2024ರಂತೆಯೇ ನಡೆಸಲಾಗುವುದು. ಎಲ್ಲ 20 ತಂಡಗಳನ್ನು ತಲಾ 5 ತಂಡಗಳ 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೂಪರ್ 8 ಸುತ್ತಿಗೆ ಮುನ್ನಡೆ ಪಡೆಯುತ್ತವೆ ಮತ್ತು ಅಲ್ಲಿಂದ 4 ತಂಡಗಳು ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯುತ್ತವೆ. ಇದಾಗಿತ್ತು ಸ್ಪೋರ್ಟ್ಸ್ ನ್ಯೂಸ್. ಮತ್ತಷ್ಟು ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.